ತಡೆಗಳನ್ನೆಲ್ಲ ಕಳಿಸ್ಬಿಟ್ಟೆ ನಾನು ಮನೆಗೆ. ಇನ್ನು ಮುಂದೆ ಇದಕ್ಕಿಂತ ತ್ರಿಬಲ್ ಮಾತಾಡ್ತೀನಿ. ಆಟ ಶುರು. ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದ ರಜತ್ ಅವರ ಕೆಟ್ಟ ಪದ ಬಳಕೆ ಹೆಚ್ಚಾಗಿದೆ. ಹೀಗಾಗಿ ಸ್ಪರ್ಧಿಗಳು ರಜತ್ ಅವರಿಗೆ ದೊಡ್ಡ ಶಿಕ್ಷೆಯೊಂದನ್ನು ಈಗಾಗಲೇ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ರಜತ್ ಅವರು ಶಿಕ್ಷೆ ಪಡೆದುಕೊಂಡ ಬಳಿಕ ಇನ್ಮುಂದೆ ನನ್ನ ಅಸಲಿ ಆಟ ಶುರು ಅಂತ ಅಬ್ಬರಿಸಿದ್ದಾರೆ. ಅಷ್ಟೇ ಅಲ್ಲದೆ ಮತ್ತೊಮ್ಮೆ ಅಶ್ಲೀಲ ಪದ ಬಳಕೆಯನ್ನ ಮಾಡಿದ್ದಾರೆ. ಗೋಲ್ಡ್ ಸುರೇಶ್ ವಿರುದ್ಧ ಅನೇಕ ಕೆಟ್ಟ ಪದಗಳ ಬಳಕೆ ಮಾಡಿದ್ರು. ಇದರಿಂದ ರಜತ್ ಶಿಕ್ಷೆ ಅನುಭವಿಸಬೇಕಾಗಿದೆ. ರಜತ್ ತಂಡದವರು ಹಾಗೂ ವಿರೋಧಿ ತಂಡದವರು ರಜತ್ ಅವರಿಗೆ ಶಿಕ್ಷೆನ ಕೊಟ್ಟಿದ್ದಾರೆ. ಅಂದ್ರೆ ಕಳಪೆನ ಕೊಟ್ಟು ಜೈಲಿಗೆ ಕಳಿಸಿದ್ದಾರೆ. ಕಳಪೆ ಪಟ್ಟವನ್ನ ರಜತ್ಗೆ ಈಗಾಗಲೇ ನೀಡಿರೋದ್ರಿಂದ ರಜತ್ ಮತ್ತೆ ಅಬ್ಬರಿಸ್ತಾ ಇದ್ದಾರೆ. ನಿನ್ನೆ ನಡೆದ ಸಂಚಿಕೆಯಲ್ಲಿ ಟಾಸ್ಕ್ ಒಂದರಲ್ಲೇ ನೋಡ್ತಾ ಇದ್ದಂಗೆ ಗೋಲ್ಡ್ ಸುರೇಶ್ ರಜತ್ ತಿರುಗಿ ಬಿದ್ದಿದ್ರು. ಈ ವೇಳೆ ರಜತ್ ತನ್ನ ರೋಷ ವೇಷವನ್ನ ಸುರೇಶ್ ಮೇಲೆ ಪ್ರದರ್ಶನ ಮಾಡಿದ್ರು. ರಜತ್ ಮಾತುಗಳನ್ನ ಕೇಳಿದ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಮನೆ ಬಿಟ್ಟು ಹೋಗಲು ನಿರ್ಧಾರವನ್ನ ಕೂಡ ಮಾಡಿ ಬ್ಯಾಗ್ಗಳನ್ನ ಪ್ಯಾಕ್ ಮಾಡಿಕೊಂಡು ನಾನು ಮನೆಯಿಂದ ಆಚೆ ಹೋಗ್ತೀನಿ ಅಂತಾನೆ ಹೇಳ್ತಾ ಇದ್ರು. ಜೊತೆಗೆ ಕುಸಿದು ಬಿದ್ರು, ಒಂದಷ್ಟು ಕಣ್ಣೀರನ್ನ ಕೂಡ ಹಾಕಿದ್ರು. ಇತರ ಸ್ಪರ್ಧಿಗಳು ಗೋಲ್ಡ್ ಸುರೇಶ್ ಅವರನ್ನ ಸಮಾಧಾನ ಪಡಿಸಿದ್ರು, ಸಮಾಧಾನ ಆಗ್ತಾನೆ ಇರಲಿಲ್ಲ. ಇದೀಗ ಕಳಪೆ ಪಟ್ಟವನ್ನ ಕೊಡಲು ಸ್ಪರ್ಧಿಗಳು ನೇರವಾಗಿ ರಜತ್ ಅವ್ರನ್ನೇ ಟಾರ್ಗೆಟ್ ಮಾಡಿ ರಜತ್ ಅವರೇ ಈ ವಾರದ ಕಳಪೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಹನುಮಂತು, ಗೋಲ್ಡ್ ಸುರೇಶ್, ಮೋಕ್ಷಿತಾ, ಹಾಗೆ ಶೋಭಾ, ಶಿಶಿರ್, ಐಶ್ವರ್ಯ ಸೇರಿದಂತೆ ಅನೇಕರು ಕಳಪೆ ಪಟ್ಟವನ್ನ ರಜತ್ ಅವರಿಗೆ ಕೊಟ್ಟಿದ್ದಾರೆ. ಒಂದಷ್ಟು ಪದಗಳನ್ನ ಬಳಸಬಾರದಿತ್ತು, ಅವರು ಬಳಕೆಯನ್ನ ಮಾಡಿದ್ದಾರೆ. ಅದು ಅಲ್ಲದೆ ನಮಗೆ ನಿಮ್ಮ ಪದಗಳನ್ನ ಜೀರ್ಣ ಮಾಡಿಕೊಳ್ಳಲು ಸಾಧ್ಯ ಆಗ್ತಾ ಇಲ್ಲ. ಈ ಮನೆಗೆ ಇಂತಹ ಪದಗಳು ಅಗತ್ಯ ಇರಲಿಲ್ಲ, ಸೂಕ್ತ ಅಲ್ಲ ಅಂತ ಸ್ಪರ್ಧಿಗಳು ನೇರವಾಗಿ ರಜತ್ಗೆ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಸೆಡೆ ಎಂಬ ಪದ ಬಳಕೆಗೆ ಗೋಲ್ಡ್ ಸುರೇಶ್ ಕೂಗಾಡಿದ್ರು. ಕಳಪೆ ಬಂದ ಬಳಿಕ ರಜತ್ ಸಖತ್ ಅಬ್ಬರಿಸಿದ್ದಾರೆ. ಮಾತ್ರವಲ್ಲ, ಹುಡುಗಿಯರನ್ನ ಕೈ ಹಿಡಿದುಕೊಂಡು ಆಡೋದು ಬಿಗ್ ಬಾಸ್ ಅಲ್ಲ, ಇನ್ನು ಮುಂದೆ ಇದಕ್ಕಿಂತಲೂ ಜಾಸ್ತಿ ಮಾತಾಡ್ತೀನಿ, ಇನ್ನು ಮುಂದೆ ಅಸಲಿ ಆಟ ನನ್ನದು ಶುರು ಮಾಡ್ತೀನಿ, ಸೆಡೆಗಳನ್ನೆಲ್ಲ ಮನೆಯಿಂದ ಆಚೆ ಹಾಕೆ ನಾನ್ ಹೋಗೋದು ಅಂತ ಕೂಗಾಡಿದ್ದಾರೆ. ಇನ್ನು ಈ ಹಿಂದೆ ಪದ ಬಳಕೆ ತಪ್ಪಾಗಿ ಆಗಿದ್ರಿಂದ ಲಾಯರ್ ಜಗದೀಶ್ ಅವ್ರನ್ನ ಕೂಡ ನೇರವಾಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಿದ್ರು. ಇನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿ ರಜತ್ಗೆ ಏನು ಶಿಕ್ಷೆ ಎನ್ನುವುದು ಪ್ರೇಕ್ಷಕರ ಪ್ರಶ್ನೆ ಆಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಕೆಟ್ಟ ಪದಗಳನ್ನ ಬಳಸುವಂತಿಲ್ಲ ಎನ್ನುವುದು ನಿಯಮ ಆಗಿದ್ರು ಈ ವಾರ ರಜತ್ ಅವರು ಕೂಡ ಮನೆಯಿಂದ ಆಚೆ ಹೋಗುವ ಸಾಧ್ಯತೆ ಇದೆ ಅಂತ ಕೆಲ ಪ್ರೇಕ್ಷಕರು ಊಹೆ ಕೂಡ ಮಾಡ್ತಾ ಇದ್ದಾರೆ. ಒಂದಷ್ಟು ಕಮೆಂಟ್ಗಳು ಕೂಡ ಬರ್ತಾ ಇದೆ.